ನೀಲಾ ಕುಕಿಂಗ್ ಚಾನೆಲ್ಗೆ ಸುಸ್ವಾಗತ. ಇವತ್ತು ಟೇಸ್ಟಿಯಾಗಿರೋ ಮೊಟ್ಟೆ ಕರಿ ಯಾವ ರೀತಿ ಮಾಡೋದಂತ ನೋಡೋಣ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದೊಂಥರ ಎಲ್ಲ ರೀತಿ ನೀವು ಹೆಗ್ ಕರಿ ಮಾಡಿರ್ತೀರ, ಬಟ್ ಅದಿದು ಡಿಫ್ರೆಂಟಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವಾಗ ಇದು ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಒಂದು ಕಡಾಯಿಗೆ 2-3 ಸ್ಪೂನು ನೀವು ಆಯಿಲ್ ಹಾಕ್ಕೊಬೇಕು. ಸ್ವಲ್ಪ ಧಾರಾಳವಾಗಿ ನೀವು ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡಿದ ತಕ್ಷಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ, ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ಎತ್ಕೊಬೇಕು. ನಾನು ಇಲ್ಲೊಂದು 5 ಮೊಟ್ಟೆ ಎತ್ಕೊತಾ ಇದ್ದೀನಿ. ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ಈ ಮಸಾಲೆನ ನೀವು ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ. ಆದ್ದರಿಂದ ನೀವು ಮೊಟ್ಟೆನ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಮೊಟ್ಟೆನ ಒಂದರಲ್ಲಿ 3 ಭಾಗ ಥರ ಈ ಥರ ಸುಮ್ಮನೆ ಸ್ಲೈಸ್ ಮಾರ್ಕ್ ಥರ ಮಾಡಬೇಕು. ಹಂಗೆ ಮಾಡಿದಾಗ ಏನಾಗುತ್ತೆ, ಒಳಗಡೆ ಯೆಲ್ಲೋ ಕಲರಲ್ಲೂ ಸ್ಪೈಸಸ್ ಇಳಿಯುತ್ತೆ ಮತ್ತು ತಿನ್ನೋದಕ್ಕೂ ಹೆಗ್ಗಟ್ಟು ಹೊಡಿಯಲ್ಲ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ಲೋ ಫ್ಲೇಮಲ್ಲಿ 1 ನಿಮಿಷ ಗಂಟ ಮೊಟ್ಟೆ ಈ ಥರ ತಿರುವು ಕೊಟ್ಟು ಮಿಕ್ಸ್ ಮಾಡ್ಕೊಬೇಕು. ಆವಾಗ ಮೊಟ್ಟೆ ಸ್ಪೈಸಸ್ ಎಲ್ಲ ನೀಟಾಗಿ ಮೊಟ್ಟೆ ಒಳಗಡೆ ಸ್ಪೈಸಸ್ ಇಳಿದಿರುತ್ತೆ ಮತ್ತು ಎಣ್ಣೆದು ಅದರದ್ದು ಸ್ಪೈಸಸ್ ಇರುತ್ತೆ. ನೀವು ಗ್ರೇವಿ ಮಾಡುವಾಗ ಆ ಗ್ರೇವಿ ಫುಲ್ಲು ಮೊಟ್ಟೆ ಸ್ಮೆಲ್ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ಸ್ಪೈಸಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ವೇ ಅಂತಲೇ ಹೇಳ್ಬೋದು. ಇವಾಗ ಮೊಟ್ಟೆ ಚೆನ್ನಾಗಿ ಸ್ಪೈಸಸಲ್ಲಿ ಮಿಕ್ಸ್ ಆಗಿದೆ. ಅದನ್ನ ಸಪ್ರೇಟಾಗಿ ಒಂದು ತಟ್ಟೆಗೆ ನೀವು ಇವಾಗ ಎತ್ತಿಕ್ಕೊಬೇಕು. ಇವಾಗ ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಇದರಲ್ಲಿ ಜೀರಿಗೆ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಸಾಸಿವೆ ಸ್ವಲ್ಪ ಹಾಕ್ಕೊಳ್ಳಿ. ಜೀರಿಗೆನೇ ಮೇಯ್ನ್ ಬೇಕಾಗಿರೋದು. ಹಾಕಿದ ತಕ್ಷಣ ಇವಾಗ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ, ಆ ಜೀರಿಗೆ ಎಲ್ಲ ನೀಟಾಗಿ ಮೇಲಕ್ಕೆ ಉಬ್ಬಿ ಬರುತ್ತೆ. ಹಂಗೆ ಬಂದಿದ ತಕ್ಷಣ ಇವಾಗ ಕರಿಬೇವು ಹಾಕ್ಕೊಬೇಕು. ಕರಿಬೇವು ಸ್ವಲ್ಪ ಹಾಕ್ಕೊಂಬಿಟ್ಟು ಈರುಳ್ಳಿ ಒಂದು 4-5 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಧಾರಾಳವಾಗಿ ಬಂದು ಈ ಗ್ರೇವಿನ 5 ಜನ ತಿನ್ಬೋದು. ನೋಡಿ, ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊತಾ ಇದ್ದೀನಿ. ತುಂಬ ಖಾರ ಹಸಿಮೆಣ್ಸಿನ್ಕಾಯಿ ಅಂದರೆ 1 ಹಾಕ್ಕೊಳ್ಳಿ. ಇದು ಖಾರ ಇಲ್ಲ, ಆದ್ದರಿಂದ 2-3 ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇದ್ದೀರಾ, ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಈಗ ಗೋಲ್ಡನ್ ಕಲರ್ ಆಗಿದೆ. ಇವಾಗ ಒಂದು 7-8 ಟೊಮೆಟೊ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಆ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 5-6 ನಿಮಿಷ ನಾವಿಲ್ಲಿ ಬೇಯಿಸ್ಕೊಬೇಕು. ನೋಡ್ತಾ ಇದ್ದೀರಾ, 3 ನಿಮಿಷ ಆಗಿದ ತಕ್ಷಣ ಯಾವ ರೀತಿ ಬೆಂದಿದೆ ಅಂತ. ಟೋಟಲಾಗಿ ಒಂದು 5-6 ನಿಮಿಷ ನಾನು ಟೊಮೆಟೊನ ಚೆನ್ನಾಗಿ ಮ್ಯಾಶ್ ಆಗೋ ಗಂಟ ನಾನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೆಂದಾದಮೇಲೆ ಇವಾಗ ನಾವು ಸ್ಪೈಸಸ್ ಹಾಕ್ಕೊಬೇಕು. ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಗರಂ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡು ಗ್ಯಾಸ್ ಉರಿ ಬಂದು ಲೋ ಫ್ಲೇಮಲ್ಲಿ ಇಟ್ಟು ನಾವು ಇಲ್ಲಿ ಎಣ್ಣೆ ಬಿಡೋ ಗಂಟ ಆ ಮಸಾಲೆ ಎಲ್ಲ ನೀಟಾಗಿ ಎಣ್ಣೆ ಬಿಟ್ಟು ಆ ಟೊಮೆಟೊ ಸ್ಮೆಲ್ಲೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ನಾವಿಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ನಾವಿಲ್ಲಿ ಸ್ಪೈಸಸ್ನ ಬೇಯಿಸ್ಕೊಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿ ಕಲರು ಸ್ಟ್ರಕ್ಚರ್ ಎಲ್ಲ ಯಾವ ರೀತಿ ಬಂದಿದೆ ಅಂತ. ನೀಟಾಗಿ ಸೌಟಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಗಂಟ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ಉಪ್ಪು ಕಮ್ಮಿ ಇದೆ. ಈ ಸ್ಟೇಜಲ್ಲಿ ನೀವು ನೋಡ್ಕೊಳ್ಳಿ ಉಪ್ಪು ಎಷ್ಟಿದೆ ಅಂತ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಆ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ನೋಡಿಕೊಂಡು ನಿಧಾನಕ್ಕೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡಿದ್ರೆ ಆ ಸ್ಪೈಸಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಗಂಟ ನಾವು ಒಂದು 3 ನಿಮಿಷ ಕಾಲ ಗಂಟ ನಾವು ಇಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಏನು ಮಾಡಬೇಕು, ಆ ಮೊಟ್ಟೆನ ನಾವು ಮಸಾಲೆಯಲ್ಲಿ ಹುರಿದಿರ್ತಿದ್ವಲ್ಲ, ಆ ಮೊಟ್ಟೆನ ಒಂದೊಂದಾಗೆ ಹಿಂಗೆ ಹಾಕ್ಕೊಬೇಕು. ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಸರಿ, ಬಿಸಿ ಬಿಸಿಯಾಗಿರೋ ಎಗ್ ಕರಿ ರೆಡಿ ಆಯಿತು. ನೀವು ಇದೇ ರೀತಿ ಟ್ರೈ ಮಾಡಿ. ಅಷ್ಟು ಟೇಸ್ಟಿಯಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮೊಟ್ಟೆ ಒಳಗಡೆ ಎಲ್ಲ ಸ್ಪೈಸಸ್ ಇಳಿದಿರುತ್ತೆ. ಆ ಮಾರ್ಕ್ ಮಾಡಿ ಹಾಕಿದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದೇ ರೀತಿ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಮೂಲಕ ನೀವು ತಿಳಿಸಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ನಡುವೆ ಎಲ್ಲರೂ ಕಮೆಂಟ್ಸಲ್ಲಿ ಈ ರೆಸಿಪಿ ತೋರಿಸಿ ಸಿಸ್ಟರ್, ಆ ರೆಸಿಪಿ ತೋರಿಸಿ ಸಿಸ್ಟರ್ ಅಂತ ಹೇಳ್ತಾ ಇದ್ದೀರಾ. ಆದಷ್ಟು ನನ್ನ ಚಾನಲ್ ಗ್ರೋತ್ ಆಗೋದಕ್ಕೆ ನೀವು ಸ್ವಲ್ಪ ನಿಮ್ಮ ಕಡೆಯಿಂದ ಹೆಲ್ಪ್ ಮಾಡಿ ಪ್ಲೀಸ್. ಯಾರ್ಯಾರು ನಿಮ್ಗೆ ಗೊತ್ತಿದೆ ಅವ್ರಿಗೆ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಅನಿಸುತ್ತೋ ಆ ರೆಸಿಪಿನ ಟೈಪ್ ಮಾಡಿ, ಆ ರೆಸಿಪಿನ ನಾನು ಬ್ಲಾಗ್ ಮಾಡಿ ಹಾಕ್ತೀನಿ. ನೀವು ಟ್ರೈ ಮಾಡಿ ನೋಡಿ. ಬಾಯ್.